ಎಲ್ರಿಗೂ ನಮಸ್ಕಾರ. ಎಸ್ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. KSRP ಕೀ ಆನ್ಸರ್ಗಳ ಎರಡನೇ ಪಾರ್ಟನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಮೊದಲನೇ ಪಾರ್ಟಲ್ಲಿ 17ನೇ ಪ್ರಶ್ನೆಗೆ ಭಾಳಷ್ಟು ಚೆನ್ನಾಗಿ ಆಪ್ಷನ್ ಡಿ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಸೊ ಉಪಗುಪ್ತ, ಅಶೋಕನಿಗೆ ಬೌದ್ಧ ಧರ್ಮವನ್ನು ಸೇರುವಂತೆ ಪ್ರೇರೇಪಿಸಿದ ಬೌದ್ಧ ಸನ್ಯಾಸಿ ಉಪಗುಪ್ತ ಅಂತ ಭಾಳ ಜನ ಕಮೆಂಟ್ ಮಾಡ್ತಿದ್ದೀರಾ. ಅದನ್ನು ಒಂದು ಕನ್ಫರ್ಮ್ ಮಾಡ್ಬಿಡ್ತೀನಿ. ಆಪ್ಷನ್ ಡಿ ಇದಕ್ಕೆ ಉತ್ತರ ಕ್ಲಿಯರ್ ಆದಮೇಲೆ ನಾನು ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೊಂದು ಪ್ರಶ್ನೆ ಸಂಖ್ಯೆ 31. ಪ್ರಶ್ನೆ ಸಂಖ್ಯೆ 31 ಅಕ್ಟೋಬರ್ 22, 2018 ಸೋಮವಾರ. ಸೊ ಇದನ್ನು ಮಂಗಳವಾರ ಅಂತ ನಾನು ಫಸ್ಟ್ ಒಂದು ಇದರಲ್ಲಿ ತಿಳಿಸಿದ್ದೆ. ಸರಿಯಾದಂಥ ಉತ್ತರ ಇದಕ್ಕೆ ಸೋಮವಾರ. ಸೊ ಎರಡು ಪ್ರಶ್ನೆಗಳನ್ನ ಕ್ಲಿಯರ್ ಮಾಡ್ತಿದ್ದೀನಿ. ಪ್ರಶ್ನೆ ಸಂಖ್ಯೆ 32 ಬಗ್ಗೆನೂ ಡೌಟ್ ಇದೆ, ಬಟ್ ಅದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಆಮೇಲೆ ಉತ್ತರವನ್ನು ಸೇರಿಸ್ತೀನಿ, ಅಥವಾ ಈ ಒಂದು ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಾಗಿ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಏನೇನು ಕ್ವಶನ್ಸ್ ಇದೆ ಇದರಲ್ಲಿ, ಆ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ತೀನಿ. ಹಾಗೇನೆ ಪ್ರಶ್ನೆ ಸಂಖ್ಯೆ 50 MPEG ಅನ್ನೋದನ್ನ ಒಂದು ಇಮೇಜ್ ಫೈಲ್ ಅಂತ ನಾನು ಹೇಳಿದ್ದೆ. ಆಪ್ಷನ್ ಬಿ ವಿಡಿಯೋ ಫೈಲ್ ಅನ್ನೋದು ಸರಿಯಾದಂಥ ಉತ್ತರ. ಇದನ್ನು ಒಂದನ್ನು ಇದು ಮಾಡ್ಕೊಬಿಡಿ. ಡಿಸ್ಕ್ರಿಪ್ಷನ್ ನಾನು ಸೇರಿಸಿದ್ರೆ ಭಾಳಷ್ಟು ಜನ ನೋಡಲ್ಲ, ಅದರಿಂದ ನಾನು ಎರಡನೇ ಪಾರ್ಟಲ್ಲಿ ಎಲ್ಲವನ್ನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಕ್ವಶನ್ ನಂಬರ್ 17, ಕ್ವಶನ್ ನಂಬರ್ 31 ಮತ್ತು ಕ್ವಶನ್ ನಂಬರ್ 50 ಮೂರನ್ನು ಕರೆಕ್ಷನ್ ಮಾಡಿದ್ದೀನಿ. ಸೊ ಬನ್ನಿ ಪ್ರಶ್ನೆ ಮತ್ತು ಉತ್ತರಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 51 ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಸರ್ದಾರ್ ವಲ್ಲಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಅಂತ ಕರಿತೀವಿ. ಹೈದರಾಬಾದಲ್ಲಿರೋದು. ಹೈದರಾಬಾದ್ ಪ್ರಸ್ತುತವಾಗಿ ತೆಲಂಗಾಣದಲ್ಲಿದೆ. ಆಪ್ಷನ್ 2 ತೆಲಂಗಾಣ ಸರಿಯಾದಂಥ ಉತ್ತರ. FIR ನ ವಿಸ್ತೃತ ರೂಪವೇನು? ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಕರಿತೀವಿ. FIR ನ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಸೊ ಪ್ರಶ್ನೆ ಸಂಖ್ಯೆ 53 ವಲಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆ 2 ಪೊಲೀಸ್ ಮಹಾನಿರೀಕ್ಷಕರು. ಸೊ ಆಪ್ಷನ್ 2 ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 54 ಪೊಲೀಸ್ ಧ್ವಜ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ? ಏಪ್ರಿಲ್ 2ನೇ ತಾರೀಕು ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. ಸೊ ಆಪ್ಷನ್ 2 ಸರಿಯಾದಂಥ ಉತ್ತರ. ಕರ್ನಾಟಕದಲ್ಲಿರುವ ಕಮಿಷನರೇಟ್ಗಳ ಸಂಖ್ಯೆ ಎಷ್ಟು? ಸೊ ಇಲ್ಲಿರುವಂಥ ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ 5. ರೀಸೆಂಟಾಗಿ 6 ಅಂತ ಹೇಳ್ತಾ ಇದ್ದಾರೆ, ಬಟ್ ಇಲ್ಲಿ ಆಪ್ಷನ್ ಇರೋದು ಕ್ಲೋಸೆಸ್ಟ್ ಆ್ಯಂಡ್ ನಿಯರೆಸ್ಟ್ 5 ಇರೋದ್ರಿಂದ ಆಪ್ಷನ್ 1 ನೀವನ್ನ ಚೂಸ್ ಮಾಡ್ಬೋದು. ಪ್ರಶ್ನೆ ಸಂಖ್ಯೆ 56 ನಬಾರ್ಡಾದ ವಿಸ್ತೃತ ರೂಪ. ಆಯ್ಕೆ 1 ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಆಪ್ಷನ್ 1 ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 57 ಭಾರತದ ಆರ್ಥಿಕ ವರ್ಷ ಯಾವಾಗ ಆರಂಭವಾಗುತ್ತದೆ? ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಏಪ್ರಿಲ್ 1ರಿಂದ ಮಾರ್ಚ್ 31 ಭಾರತದಲ್ಲಿ ಆರ್ಥಿಕ ವರ್ಷ ನಡೀತಕ್ಕಂಥ ಕಾಲಾವಧಿ. ಸೊ ಏಪ್ರಿಲ್ 1 ಸರಿಯಾದ ಉತ್ತರ. ಆಪ್ಷನ್ 4 ಭಾರತದ ಆದಾಯದ ಪ್ರಮುಖ ಮೂಲ. ಆಯ್ಕೆ 2 ಅಬಕಾರಿ ತೆರಿಗೆ, ಎಕ್ಸೈಸ್ ಟ್ಯಾಕ್ಸ್ ಅಂತ ನಾವು ಕರಿತೀವಿ. ಪ್ರಶ್ನೆ ಸಂಖ್ಯೆ 59 ವಾಣಿಜ್ಯ ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಂಡಾಗ ಪ್ರಧಾನಮಂತ್ರಿಯಾಗಿದ್ದಂಥವರು ಇಂದಿರಾ ಗಾಂಧಿ 1969 ಮತ್ತು 1982 ಸಲ ಆಗಿತ್ತು. ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಯಾವುದು ಅಂತ ಕೇಳಿದರೆ ಆಯ್ಕೆ 1 ಒಡ್ಡಾರಾಧನೆ. ಪ್ರಶ್ನೆ ಸಂಖ್ಯೆ 61 ಈ ಕೆಳಗಿನವುಗಳಲ್ಲಿ ಏಷ್ಯಾದ ದೊಡ್ಡ ಖಂಡ ಯಾವುದು? ಪ್ರಶ್ನೆ ಸರಿಯಾದಂಥ ಉತ್ತರ ಆಯ್ಕೆ 1 ಏಷ್ಯಾ. ಈ ಕೆಳಗಿನವುಗಳಲ್ಲಿ ಅತಿ ದೊಡ್ಡ ಖಂಡ ಏಷ್ಯಾ ಖಂಡ. ಪ್ರಶ್ನೆ ಸಂಖ್ಯೆ 62 ಈ ಕೆಳಗಿನವುಗಳಲ್ಲಿ ಯಾವುದು ಮಹಾಸಾಗರವಲ್ಲ? ಸೊ ಆಪ್ಷನ್ 3 ಅರಬ್ಬಿ ಸಮುದ್ರ, ಅರಬ್ಬಿ ಮಹಾಸಾಗರ ಅಂತ ಕೊಟ್ಟಿದ್ದಾರೆ. ಪೆಸಿಫಿಕ್, ಹಿಂದೂ, ಅಟ್ಲಾಂಟಿಕ 3 ಮಹಾಸಾಗರಗಳು, ಅರಬ್ಬಿ ಸಮುದ್ರ. ಸೊ ಅರಬ್ಬಿ ಸಮುದ್ರವನ್ನು ಗುಂಪಿಂದ ಆಚೆ ತೆಗಿಬೇಕು, ಇದು ಮಹಾಸಾಗರ ಅಲ್ಲ. ಹಾಸನ ಮತ್ತೆ ಸಕಲೇಶಪುರದ ನಡುವಿನ ರಸ್ತೆ ಸಂಪರ್ಕಿಸುವ ಘಾಟ್ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 2 ಶಿರಾಡಿ ಘಾಟ್ ಸರಿಯಾದ ಉತ್ತರ. ಪ್ರಶ್ನೆ 64 ಭಾರತದೊಂದಿಗೆ ಅತ್ಯಂತ ಉದ್ದವಾದ ಗಡಿರೇಖೆಯನ್ನು ಹೊಂದಿರತಕ್ಕಂಥದ್ದು ಬಾಂಗ್ಲಾದೇಶ. ಆಯ್ಕೆ 1 ಭೂಮಿಯ ಅವಳಿ ಗ್ರಹ ಎಂದು ಈ ಕೆಳಗಿನ ಯಾವ ಗ್ರಹವನ್ನು ಕರೆಯುತ್ತಾರೆ? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಶುಕ್ರ ಗ್ರಹ. ಆಯ್ಕೆ 2 ಭಾರತ ಹೊಂದಿರುವ ಅರ್ಥವ್ಯವಸ್ಥೆಯ ಸ್ವರೂಪ ಮಿಶ್ರ ಅರ್ಥವ್ಯವಸ್ಥೆ. ಆಯ್ಕೆ 1 ಮಿಕ್ಸ್ಡ್ ಎಕಾನಮಿ. ಪ್ರಶ್ನೆ ಸಂಖ್ಯೆ 67 ಭಾರತದ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ 1949. ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯುವ ರಿಸರ್ವ್ ಬ್ಯಾಂಕ್ನ ಪ್ರಸ್ತುತ ಗವರ್ನರ್ ಈಗ ಪ್ರಸ್ತುತವಾಗಿ ಶಕ್ತಿಕಾಂತ್ ಶರ್ಮಾ ಅವರು ಚೇಂಜ್ ಆಗಿದ್ದಾರೆ.
ಸೊ ಈ ಪ್ರಶ್ನೆ ಪತ್ರಿಕೆ ನಾವು ಅನ್ವಯಿಸ್ಕೊಡೋಂಗೆ ಈ ರೀಸೆಂಟಾಗಿ ಕೊನೆಯಲ್ಲಿ ಯಾರಿದ್ರು ಅವ್ರನ್ನ ನಾವು ಉತ್ತರವನ್ನು ತಗೋಬೇಕಾಗುತ್ತೆ. ಉರ್ಜಿತ್ ಪಟೇಲ್ ಅನ್ನೋ ಉತ್ತರವನ್ನು ನೀವು ಇಲ್ಲಿ ಟಿಕ್ ಮಾಡ್ಕೋಬೇಕಾಗತ್ತೆ. ಸೊ ಆಪ್ಷನ್ 2 ಸರಿಯಾದಂಥ ಉತ್ತರ ಇದಕ್ಕೆ. ಪ್ರಶ್ನೆ ಸಂಖ್ಯೆ 69, ಕರ್ನಾಟಕದಲ್ಲಿ ನೋಟುಗಳ ಮುದ್ರಣಾಲಯ ಎಲ್ಲಿ ಸ್ಥಾಪನೆಯಾಗಿದೆ? ಆಯ್ಕೆ 3 ಮೈಸೂರಲ್ಲಿ. ಕರ್ನಾಟಕ ಸರ್ಕಾರದ ಪ್ರಸ್ತುತ ಹಣಕಾಸು ಸಚಿವರು, ಮುಖ್ಯಮಂತ್ರಿಗಳು ಸಹ ಆಗಿರತಕ್ಕಂಥ HD ಕುಮಾರಸ್ವಾಮಿ ಅವರು. ಆಯ್ಕೆ 1 ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 71, ರಾಣಾ ಪ್ರತಾಪ ಸಾಗರ ಜಲವಿದ್ಯುತ್ ಯೋಜನೆ ಇರುವಂತಹ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಆಯ್ಕೆ 1 ರಾಜಸ್ಥಾನ. ಪ್ರಶ್ನೆ ಸಂಖ್ಯೆ 72, ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆ 4 ಕಪ್ಪು ಮಣ್ಣು. ಉತ್ತರಾಖಂಡ ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಪ್ರಶ್ನೆ 73, ಡೆಹ್ರಾಡೂನ್ ಉತ್ತರಾಖಂಡ ರಾಜ್ಯದ ರಾಜಧಾನಿ. ಪ್ರಶ್ನೆ 74, ಭಾರತದ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ದಾರೆ. ಗಂಗಾ ನದಿ. ಪ್ರಶ್ನೆ ಸಂಖ್ಯೆ 75, ಭಾರತವು ಯಾವ ಮಾದರಿಯ ವಾಯುಗುಣವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಉಷ್ಣವಲಯದ ಮಾನ್ಸೂನ್ ಮಾದರಿ. ಆಯ್ಕೆ 1. ಪ್ರಶ್ನೆ ಸಂಖ್ಯೆ 76, ಎಲಿಸಾ ಪರೀಕ್ಷೆಯಿಂದ ಯಾವ ರೋಗವನ್ನು ಪತ್ತೆ ಮಾಡಲಾಗುತ್ತದೆ? ಆಯ್ಕೆ 1 HIV ಅಥವಾ ಏಡ್ಸ್ ಅಂತ ನಾವು ಕರಿಬಹುದು. ಪ್ರಶ್ನೆ ಸಂಖ್ಯೆ 77, ರಕ್ತದ ಗುಂಪನ್ನು ಕಂಡು ಹಿಡಿದಂತವರು ಈ ಕೆಳಗಿನವರಲ್ಲಿ. ಕಾರ್ಲ್ ಲ್ಯಾಂಡ್ ಸ್ಟೈನರ್. ಆಯ್ಕೆ 1 ಸರಿಯಾದಂಥ ಉತ್ತರ. ರಕ್ತ ಪರಿಚಲನೆಯನ್ನ ಕಂಡುಹಿಡಿದಂತವರು ವಿಲಿಯಂ ಹಾರ್ವೆ. ರಕ್ತದ ಗುಂಪನ್ನ ಕಂಡುಹಿಡಿದಂತವರು ಕಾರ್ಲ್ ಲ್ಯಾಂಡ್ ಸ್ಟೈನರ್. ಪ್ರಶ್ನೆ ಸಂಖ್ಯೆ 78, ಅತಿ ಶೀಘ್ರವಾಗಿ ಬೆಳೆಯುವ ಸಸ್ಯ ಈ ಕೆಳಗಿನವುಗಳಲ್ಲಿ. ಆಯ್ಕೆ 3 ನೀಲಗಿರಿ. ಪ್ರಶ್ನೆ ಸಂಖ್ಯೆ 79, ಮಧುಮೇಹಿ ರೋಗಿಯ ಮೂತ್ರದಲ್ಲಿ ಕಂಡುಬರುವ ಅಂಶ ಯಾವುದು? ಆಪ್ಷನ್ 1 ಗ್ಲೂಕೋಸ್ ಸರಿಯಾದಂಥ ಉತ್ತರ ಇದಕ್ಕೆ. ಮಾನವನ ದೇಹದಲ್ಲಿ ಸರಾಸರಿ ಎಷ್ಟು ರಕ್ತವಿರುತ್ತದೆ? ಆಪ್ಷನ್ 2 5 ರಿಂದ 6 ಲೀಟರ್. ಪ್ರಶ್ನೆ ಸಂಖ್ಯೆ 81, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ? ಮೌಸಿನ್ ರಾಮ್. ಆಯ್ಕೆ 2. ಪ್ರಶ್ನೆ ಸಂಖ್ಯೆ 82, ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ? ಉತ್ತರ ಪ್ರದೇಶ. ಆಯ್ಕೆ 4. ಕರ್ನಾಟಕದ ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್. ಆಯ್ಕೆ 1. ಪ್ರಶ್ನೆ 84, ಕರ್ನಾಟಕ ರಾಜ್ಯದ ಅತ್ಯಂತ ಎತ್ತರವಾದಂತಹ ಶಿಖರ? ಮುಳ್ಳಯ್ಯನಗಿರಿ. ಆಯ್ಕೆ 3. ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಆಯ್ಕೆ 1 ಮಂಡ್ಯ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಆಯ್ಕೆ 2 ಕಿಷ್ಕಿಂಧೆ. ಪ್ರಶ್ನೆ ಸಂಖ್ಯೆ 87, ಬುದ್ಧ ಮಲಗಿರುವ ಬೆಟ್ಟ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಆಯ್ಕೆ 4 ಯಾದಗಿರಿ. ಜಗತ್ ಪ್ರಸಿದ್ಧ ಗೋಲ್ ಗುಂಬಜ್ ಕಟ್ಟಡವನ್ನು ನಿರ್ಮಿಸಿದಂತವರು ಕೆಳಗಿನವರಲ್ಲಿ ಯಾರು? ಸರಿಯಾದ ಉತ್ತರ ಇಬ್ರಾಹಿಂ ಆದಿಲ್ ಶಾಹಿ. ಆಯ್ಕೆ 2. ಪ್ರಶ್ನೆ 89, ಆಧುನಿಕ ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ನಾಮಕರಣ ಮಾಡಿದಾಗ ಇದ್ದಂಥ ಮುಖ್ಯಮಂತ್ರಿಗಳು? ದೇವರಾಜ್ ಅರಸ್. ಕರ್ನಾಟಕ ಗತವೈಭವ ಈ ಕೃತಿಯನ್ನು ಬರೆದಂಥವರು? ಸರಿಯಾದಂಥ ಉತ್ತರ ಆಲೂರು ವೆಂಕಟರಾಯರು. ಪ್ರಶ್ನೆ ಸಂಖ್ಯೆ 91, ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಉತ್ತರ ಕನ್ನಡ. 2018ರ ಜಾಗತಿಕ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನವೆಷ್ಟು? ಆಪ್ಷನ್ 1 ಸರಿಯಾದಂಥ ಉತ್ತರ 130ನೇ ರ್ಯಾಂಕು. ಪ್ರಶ್ನೆ ಸಂಖ್ಯೆ 93, ಭಾರತ ದೇಶದ ರಾಜ್ಯವೊಂದರ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂಥವರು? ಪವನ್ ಕುಮಾರ್ ಚಾಮ್ಲಿಂಗ್. ಪ್ರಶ್ನೆ ಸಂಖ್ಯೆ 94, ಆಯುಷ್ಮಾನ್ ಭಾರತ ಯೋಜನೆ ಯಾವುದಕ್ಕೆ ಸಂಬಂಧಪಡುತ್ತದೆ? ಆಯ್ಕೆ 3 ಇದು ಆರೋಗ್ಯಕ್ಕೆ ಸಂಬಂಧಪಡುತ್ತದೆ. ಪ್ರಶ್ನೆ ಸಂಖ್ಯೆ 95, 2018ರ ದಿ ಮ್ಯಾನ್ ಬೂಕರ್ ಅಂತಾರಾಷ್ಟ್ರೀಯ ಪುರಸ್ಕಾರವನ್ನು ಪಡೆದುಕೊಂಡಂತವರು? ಓಲ್ಗಾ ಟೋಕರ್ಜಕ್. ಪ್ರಶ್ನೆ ಸಂಖ್ಯೆ 96, ರೈತನ ಮಿತ್ರ ಎಂದು ಈ ಕೆಳಗಿನ ಯಾವುದನ್ನು ಕರೆಯುತ್ತೇವೆ? ಎರೆಹುಳ.
ಪ್ರಶ್ನೆ ಸಂಖ್ಯೆ 97, ವಿಟಮಿನ್ ಡಿ ಅಥವಾ ಡಿ ವಿಟಮಿನ್ ಈ ಕೆಳಗಿನ ಯಾವುದರಿಂದ ದೊರೆಯುತ್ತದೆ? ಸೂರ್ಯನ ಕಿರಣ. ಪ್ರಶ್ನೆ ಸಂಖ್ಯೆ 98, ಮಾನವನ ದೇಹದ ಅತಿ ದೊಡ್ಡ ಮೂಳೆಯ ಹೆಸರೇನು? ಸರಿಯಾದ ಉತ್ತರ ಫೀಮರ್. ಆಯ್ಕೆ 1. ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ? ಆಯ್ಕೆ 3, ಫೋಟೋವೋಲ್ಟಾಯಿಕ್ ಸೆಲ್. ಇನ್ನು ಕೊನೆ ಪ್ರಶ್ನೆ, ಕಾಲುಬಾಯಿ ರೋಗ ಕಂಡುಬರುವ ಪ್ರಾಣಿ ಯಾವುದು? ಸೊ ಐ ಥಿಂಕ್ ಈ ಪ್ರಶ್ನೆಯನ್ನು ನಾನು ಹೋಲ್ಡ್ ಮಾಡ್ತೀನಿ. ನನಗೆ ಮೇಲಿನ ಎಲ್ಲವೂ ಅನ್ನೋದು ಉತ್ತರ ಅನಿಸ್ತಾ ಇದೆ. ಆದರೂ ಈ ಪ್ರಶ್ನೆನ ಹೋಲ್ಡ್ ಮಾಡಿ ಇದರ ಉತ್ತರವನ್ನು ನಾನು ಡಿಸ್ಕ್ರಿಪ್ಷನ್ಲಿ ಸೇರಿಸ್ತೀನಿ. ಸದ್ಯಕ್ಕೆ ನನ್ನ ಉತ್ತರ ಇದಕ್ಕೆ ಮೇಲಿನ ಎಲ್ಲವೂ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಳೆದ ಪಾರ್ಟನ್ನು ಏನೇನು ಕ್ವೆಶ್ಚನ್ಸ್ ಇತ್ತು ಅದನ್ನು ಈ ವಿಡಿಯೋದ ಪ್ರಾರಂಭದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಕಂಪ್ಲೀಟ್ ವಿಡಿಯೋ ವಿತ್ ಅನಾಲಿಸಿಸ್ ನಾನು ಮತ್ತೊಂದು ವಿಡಿಯೋನ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಕೂಡ ಸಪ್ರೇಟ್ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.